ಸಂಬಂಧವಾಗಿ ವಿಷಯಗಳನ್ನು ಚರ್ಚೆ ಮಾಡಿ ಮಾಡಿ ನಮ್ಮ ಸರ್ ನಮಗೆ ಮೈಕ್ ಕೊಟ್ಟು ಹೋಗ್ಯಾರ. ಮೈಕ್ ಕೊಟ್ಟು ಹೋಗ್ಯಾರ. ಮೈಕ್ ಯಾಕಪ್ಪ ಅಂತ ಕೇಳಿದ್ರ ಏನತ್ತ ಅವರಷ್ಟು ಜ್ಞಾನಿಗಳು ನಾವಲ್ಲ, ಅವರಷ್ಟ ಬಲ್ಲವರು ನಾವಲ್ಲ, ಅವರಷ್ಟ ಪುರಾಣ ಪಂಡಿತರು ಕೂಡ ನಾವಲ್ಲ. ಅಲ್ಲ ಅಲ್ಲ ಇವತ್ತಿನಿದ್ರೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ. ಸರ್ವಜ್ಞ ಎಂಬುವನು ಹೌದಾ ಗರ್ವದಿಂದ ಆದವನೆಲ್ಲ ಅಲ್ಲ, ಸರ್ವರೊಳಗೊಂದು ಅಕ್ಷರ ಕಲಿತು ಹೌದು ಇವತ್ತಿನ ದಿನ ಜ್ಞಾನ ಎನಿಸಿಕೊಂಡಾರ. ಯಾಕಂತ ಕೇಳಿದ್ರ ಹೆಂಗ ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ಓ ಸರ್ಜೋಡಿ ಕಲಾವಂತರ ಕೆಲವೊಂದು ವಿಷಯಗಳನ್ನ ಕೇಳಿದ್ವಿ ನಾವು. ಏನತ್ತ ಈ ಶಿವರಾತ್ರಿ ಬರ್ಬೇಕಾರ ಏನ ಕಾರಣ, ಯಾರಿಂದ್ರ ಬಂತು, ಆ ಶಿವಲಿಂಗಕ್ಕೆ ಒಂದು ಹೆಸರು ಬಂದೈತಿ ಹೆಂಗ ಅಂತಕ್ಕಂತ ಮಾತು ಕೇಳಿದಾಗ ಓ ಹಿಂಗ ಹಿಂಗ ಮಾಡಿದವ್ರು ಯಾಕಂತ ಕೇಳಿದ್ರ ಹೆಂಗ ಇರ್ಲಿ ವಿಷಯ ಹೇಳಿದ್ರು ಅವರು. ಏನತ್ತ ಶಿವನ ಪೂಜಾದಿ ಮಾಡುದ್ರಿಂದ ಇವತ್ತಿನ ದಿನ ಏನೇನು ಹೇಳಿದ್ರು. ಶಿವನ ಪೂಜೆ ಮಾಡುದ್ರಿಂದ ಇವತ್ತಿನ ದಿನ ಹೋಮ ಹವನಗಳು ಮಾಡೋದ್ರಿಂದ ಶಿವರಾತ್ರಿ ಆಯ್ತು ಅಂತಕ್ಕಂತ ಮಾತು ಹೇಳಿದ್ರು. ಆ ಶಿವನ ನಾಮಸ್ಮರಣೆ ಮಾಡೋದ್ರಿಂದ ಶಿವರಾತ್ರಿ ಆತತ್ತು. ಅದೇ ಏನ್ ಕೇಳಿದ್ವು ಅಂತ ಕೇಳಿದ್ರೆ ಯಾರ ಮಾಡಿದ್ರು. ಮೊದಲು ಯಾರು ಮಾಡ್ಯಾರ? ಆ ಶಿವಲಿಂಗಕ್ಕೆ ಪೂಜೆ ಮಾಡ್ಯಾರು. ಆ ಶಿವಲಿಂಗಕ್ಕೆ ಒಂದು ಹೆಸರು ಬಂದತಿ, ಅವಾಗ ಶಿವರಾತ್ರಿ ಅನಿಸ್ಕೊಂಡತಿ. ಹೌದ್ ಹೌದ್ ಯಾರು ಮಾಡ್ಯಾರ ಅಂತ ಕೇಳಿದ್ರೆ ಬಂತು ಒಟ್ಟು ಶಿವರಾತ್ರಿ ಅಂದ್ರ ಅವ್ರು. ಆ ಲಿಂಗದ ಹೆಸರು ಶಿವಲಿಂಗ ತಿಟ್ಟು ಹೋಗ್ಬಿಟ್ರ ಅವ್ರ. ಯಾಕಂತ ಕೇಳಿದ್ರ ಇವತ್ತಿನ ದಿನ ನಾ ಓದಿಕೊಂದಷ್ಟ ಮೆಟ್ರಿಕ್ ಹೆಂಗೈತಿಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಯಾರ ಇವತ್ತಿನ ದಿನ ಬೇಡರ ಕಣ್ಣಪ್ಪ ಆಗಿರ್ತಕ್ಕಂಥವ ಹೌದ್ ಏನ್ ಮಾಡ್ತಿದ್ದ ಅಂತ ಕೇಳಿದ್ರ ದಿನನಿತ್ಯ ಬ್ಯಾಟಿ ಆಡ್ಲಕ್ ಹೋಗ್ತಿದ್ದ. ಹೊಕ್ಕಿದ್ದ ಒಂದ್ ದಿನ ಏನಾತ ಕೇಳಿದ್ರ ಒಟ್ಟ ಇವತ್ತನೇ ಒಂದ್ ದಿನ ಏನಾಕೈತಿ ಅಂತ ಕೇಳಿದ್ರ ಒಂದ್ ಯಾವ್ದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಮನಿ ಒಳಗ ಇವತ್ತಿನ ದಿನ ತನ್ನ ಮಕ್ಕಳಿಗೆ ಹೆಂಡರಿಗೆ ಇವತ್ತಿನ ದಿನ ಏನಾರ ಸ್ವಲ್ಪ ತಿನ್ನಲಿಕ್ಕೆ ತರಬೇಕಂತೇಳಿ ಬ್ಯಾಟಿ ಆಡ್ಕೋತ ಕಾಡಿನೊಳಗ್ ಹೋದ. ಅವಾಗ ಏನಾಕೈತಿ ಅಂತ ಕೇಳಿದ್ರ ಒಂದ್ ದಿನ ಏನಾಕೈತಿಪ್ಪ ಅಂತ ಕೇಳಿದ್ರ ಕಾಡಿನೊಳಗ ಜಿಂಕೆ ಅಂತಕ್ಕಂಥದ್ದ ಕಾಣತೈತಿ. ಅವಾಗ ಏನಾಕೈತಿ ಅಂತ ಕೇಳಿದ್ರ ಆ ಜಿಂಕಿ ನೋಡಿ ಏನಾಕೈತಿ ಅಂತ ಕೇಳಿದ್ರ ಇನ್ನೇನ ಗುರಿ ಇಟ್ಟು ಅದಕ್ಕೆ ಹೊಡಿಬೇಕಂತಿದ್ದ. ಅವಾಗ ಜಿಂಕಿ ಹೇಳಿತ್ತು ಏನತ್ತ ಜಿಂಕಿ ಏನ್ ಹೇಳ್ತಿಪ್ಪ ಅಂತ ಕೇಳಿದ್ರ ಮನಿ ಒಳಗ ನನ್ನ ಮಗ ಐತಿ, ಮಗ ಐತಿ, ನಾ ಮನಿಗ್ ಹೋಗಿ ಹಾಲು ಉಣಿಸಿ ಬರ್ತನು, ಅವಾಗ ನನ್ನ ಹೊಡೆಯಕ್ಕೆ ಅಂತ ಹೇಳ್ತು. ಅವಾಗ ನೀ ನನ್ನ ಕೊಲ್ಲುದಾದ್ರ ಕೊಲ್ಲಕ್ಕೆ ಅಂತ ಹೇಳಿ ಮನಿಗ್ ಹೋಗ್ತತಿ. ಅವಾಗ ಏನಾಕತಿ ಅಂತ ಕೇಳಿದ್ರ ಮತ್ತ ಮರಳಿ 3 ಜಿಂಕಿಗಳು ಬರ್ತಾವು. ಏನೋ ಮಕ್ಕಳು ಬರ್ತಾವು, ತಾನೋ ಬರ್ತಾನ. ಮರಳಿ ಮತ್ತ ಏನಾಕತಿ ಅಂತ ಕೇಳಿದ್ರ ಹೇಳಿದ್ದೇವ ಇವತ್ತು ನಾನು ಮನಿಗೆ ಹೋಗಿ ಹಾಲು ಉಣಿಸಿ ಬರುತ್ತಕ ನೀ ಸ್ವಲ್ಪ ಸಮಯವನ್ನ ತಗೋ ಅಂತ ಹೇಳಿದಾಗ ಅವಾಗ ಏನಾಕತಿ ಅಂತ ಕೇಳಿದ್ರ ಬ್ಯಾಡ್ರೆ ಕಣ್ಣಪ್ಪೇನು ಬೇಡನಿಗೆ ಏನಾಕತಿ ಅಂತ ಕೇಳಿದ್ರ ಆಯಾ ಮಗುವನ್ನ ಮನೆಯಲ್ಲಿ ಏನಾಕತಿ ಅಂತ ಕೇಳಿದ್ರ ಮನಿ ಒಳಗ ಗರ್ಭಧರಿಸಿದ ಹೆಣ್ಣು ಮಗಳು ಇರ್ತಾಳ, ಆ ಮನಿ ಒಳಗ ಮಗ ಇರ್ತಾನ. ಅವ್ರಿಗೆ ಏನಾರ ಇವತ್ತು ತಿನ್ಲಿಕ್ಕೆ ತಗೊಂಡು ಹೋಗ್ಲೇಬೇಕಂತ ತಿಳ್ಕೊಂಡು ಏನ್ ಮಾಡ್ತಾನ ಅಂತ ಕೇಳಿದ್ರ ಆ ಜಿಂಕಿ ಕೊಲ್ಲಬೇಕಂತ ಹೇಳಿ ಪ್ರಯತ್ನ ಮಾಡ್ತಾನ. ಅವಾಗ ಏನಾಕತಿ ಅಂತ ಕೇಳಿದ್ರ ಏನಾಕದ್ರಿಪ್ಪ ಇವತ್ತು ನೀ ನನ್ನ ಕೊಲ್ಲುದಾದ್ರ ಕೊಲ್ಲಕ್ಕೆ ನಾ ಮನಿಗೆ ಹೋಗಿ ನನ್ನ ಮಕ್ಕಳಿಗೆ ಹಾಲು ಕುಡಿಸಿ ಬರ್ತಾನಂತ ಹೇಳಿ ಹೋಗ್ತಾವ. ಅವಾಗ ಬೇಡ ಆಗಿರ್ತಕ್ಕಂಥವ್ ಏನ್ ಮಾಡ್ತಾನಂತ ಕೇಳಿದ್ರ ಏನ್ ಮಾಡ್ತಿದ್ದಪ್ಪ ಅಂತ ಕೇಳಿದ್ರ ಆ ಜಿಂಕೆಗಳ ಮಾತು ಕೇಳಿ ಇವತ್ತಿನ ಏನಾಕತಿ ಅಂತ ಕೇಳಿದ್ರ ಅವು ಬರು ತಕನು ಏನ್ ಮಾಡ್ತಾನಂತ ಕೇಳಿದ್ರ ಒಂದ್ ಗಿಡದ ಮರಕ್ಕೆ ಕೂತ ಆ ಬೆಲ್ಲ ಪತ್ರಿಯನ್ನ ಒಂದೊಂದು ಕಿತ್ತ ಉಗಿದಿರ್ತಾನೋ. ಅವಾಗ ಏನಾಕತಿ ಅಂತ ಕೇಳಿದ್ರ ಎಲ್ಲಿ ಹೋಗಿ ಬೀಳ್ತಾವ ಅಂತ ಕೇಳಿದ್ರ ನಿದ್ದಿ ಇವತ್ತಿನ ದಿನ ಏನಂತ ಕೇಳಿದ್ರ ಅವತ್ತಿನ ದಿನ ನಿದ್ದಿಯನ್ನ ತಡದ ಅವ ಬರು ತಕನು ಒಂದೊಂದು ಬಿಲ್ಲುವ ಪತ್ರೆಯನ್ನ ಹರದರ್ದ ಉಗಿತಿದ್ದ. ಅವಾಗ ಏನಾಕತಿ ಅಂತ ಕೇಳಿದ್ರ ಮಾತು ಕೊಟ್ಟಿರ್ತಕ್ಕಂತ ಮಾತಿಗೆ 3 ಜಿಂಕಿಗಳು ಹೊಳ್ಳಿ ಬರ್ತಾವ. ಅವು ಹೊಳ್ಳಿ ಬಂದಿದ್ದು ನೋಡಿ ಆ ಬೇಡನಿಗೆ ಏನಾಕೈತಿ ಅಂತ ಕೇಳಿದ್ರ ಮನಸ್ಸು ಬದಲಾಯಿಸಿಕೊಂಡ. ಆ ಮನಸ್ಸು ಬದಲಾಯಿಸಿಕೊಂಡ ಏನ್ ಮಾಡ್ತಾನಂತ ಕೇಳಿದ್ರ ಅವುಗಳನ್ನು ಕೊಲ್ಲಲಿಲ್ಲ. ಅವಾಗ ಏನಾಕೈತಿ ಅಂತ ಕೇಳಿದ್ರ ಸತ್ಯವ್ರತ ಕಂಡು ಬೆರಗಾದನು. ಯಾಕಂತ ಕೇಳಿದ್ರ ಹೊಳ್ಳಿ ಬರ್ತಾನಂತ ಹೇಳಿದ ಮಾತಿದ ಪ್ರಕಾರವಾಗಿ ಅವು ಹೊಳ್ಳಿ ಬಂದು ಆದ್ರೆ ಅವ ಮನಸ್ಸು ಬದಲಾಯಿಸಿಕೊಂಡ ಆ ಜಿಂಕೆಯನ್ನು ಕೊಲ್ಲಲಿಲ್ಲ. ಅಲ್ಲಿ ಏನಾಕೈತಿ
ಏನಾಕೈತಿ ಅಂತ ಕೇಳಿದ್ರ ಹಾ ಹಾ ಅದೇ ಇವತ್ತಿನಿದ್ರೆ ಹೆಂಗಪ್ಪ ಅಂತ ಕೇಳಿದ್ರ ಹಾ ಹಾ ಶಿವರಾತ್ರಿ ದಿನ ನಿದ್ದೆ ತಡೆದು ಶಿವನ ಪೂಜೆ ಮಾಡಿದರಿಂದ ಶಿವರಾತ್ರಿ ವ್ರತದ ಫಲ ಹಾ ಹಾ ಶಿವನ ಹೆಂಗಂತ ಕೇಳಿದ್ರ ಹೆಂಗ ಇವತ್ತಿನ ದಿನ ಶಿವರಾತ್ರಿ ವ್ರತದ ಫಲ ಫಲ ಶಿವರಾತ್ರಿ ದಿನ ನಿದ್ದೆ ಗೆದ್ದು ಹಾ ಹಾ ಪೂಜೆ ಮಾಡಿದ್ರಿಂದ ಶಿವರಾತ್ರಿ ವ್ರತದ ಫಲವು ಹೌದಾ ಹೌದಾ ಲಭಿಸಿತ್ತು ಹೌದಾ ಅಂತ ಹೇಳಿ ಹಿಂಗ ಹಾ ಶಿವರಾತ್ರಿ ಅಲ್ಲಿಂದ ಪ್ರಾರಂಭ ಆಯ್ತು ಅಂತ ಹೇಳಿ ಹಾ ನಮಗ್ ಹಿಂಗ ತಿಳಿದೈತಿ. ತಿಳಿದೈತ್ಲ ಅಲ್ಲಿ ಏನಾಗತ್ತೆ ಅಂತ ಕೇಳಿದ್ರ ಗೊತ್ತಾಗೈತಿ ಅಡ್ಡಾಡ್ನಿ ಇನ್ನ ಅಡ್ಡಾಡ್ನಿ ಶಿವಲೋಕಕ್ಕೊಂದು ಬೇಡನಿಗೆ ಹಾ ಶಿವ ಸಾಮ್ರಾಜ್ಯವನ್ನು ಲಭಿಸಿದ್ದು. ಬೇಡನಿಂದ ಮರದ ಹಾ ಅಡಿಯಲ್ಲಿ ಲಿಂಗ ವಾದ್ಯೇಶ್ವರನೆಂದು ಹೆಸರಾಯಿತು. ಹೌದು ಹೌದು ವಾದ್ಯೇಶ್ವರನೆಂದು ಹೆಸರಾಯ್ತು ಅಂತ ಹೇಳಿ ಹೇಳಿ ಶಿವರಾತ್ರಿ ಹಿಂಗ ಬಂದೈತೆ ಅಂತ ಹೇಳಿ ನಮಗೆ ಇಷ್ಟು ತಿಳಿದೈತಿ. ತಿಳಿದೈತ್ರಿಪ್ಪ ಈಗ ಶಿವಪುರಾಣದೊಳಗ ಹಾ ಹಾ ಹಿಂಗ ಬರ್ದಿಟ್ಟಾರ 109ನೇ ಪೇಜ್ನೊಳಗ. ಹೌದು ಹೌದು ಅದಕ್ಕೆ ವಿಷಯ ಹಿಂಗಿರ್ಲಿ. ಹಾ ಅದಕ್ಕೆ ಇನ್ನೂ ಒಂದು ಕೆಲವು ವಿಷಯಗಳನ್ನ ಹಾ ಹಾ ಚರ್ಚೆ ಮಾಡ್ಯಾರ. ಮಾಡ್ಯಾರ ಹೆಂಗ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರು ಸರ್ಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಹೇಳಿದ್ರು. ಅವ್ರು ಏನತ್ತ ಏನ್ ಹೇಳತ್ತಾರಪ್ಪ ಅಂತ ಕೇಳಿದ್ರ ಹಾ ಹಾ ಇವತ್ತಿನ ದಿನ ಮಾತಾಡ್ರ ಹೇಳಿದ್ರು. ಅವ್ರು ಹಾ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಏನ ಮಾತಾಡ್ರ ಇವತ್ತಿನ ದಿನ ಹೆಂಗಿರ್ಬೇಕಂತ ಕೇಳಿದ್ರ ಹೆಂಗಿರ್ಬೇಕು ಯಾರ ಮಾತಾಡ್ತಾರ ಅಂತೇಳಿ ನೀವು ಮಾತಾಡಕ್ ಹೋಗ್ಬ್ಯಾಡ್ರಿ. ಹೋಗ್ಬ್ಯಾಡ್ರಿ. ಇವತ್ತಿನ ದಿನ ಚಂದಂಗೆ ಪುರಾಣ ಓದಕೋರಿ ಚಂದ ವಿಷಯಗಳನ್ನ ಮಾತಾಡ್ರಿ. ಚಲೋ ಚಲೋ ಹುಡುಗರು ಬಂದ್ರಿ ಚಲೋ ಚಲೋ ವಿಷಯ ಮಾತಾಡ್ರಿ ಅಂತಕ್ಕಂತ ಮಾತು ಹೇಳ್ಯಾರ. ಹೌದ್ ಹೌದು ಇನ್ನು ಎಷ್ಟು ನಮಗ ಭಗವಂತ ಆಗಿರ್ತಕ್ಕಂಥವ ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ಎಷ್ಟು ನಮಗೆ ವಿದ್ಯೆಯನ್ನ ಕೊಟ್ಟಾರಲ್ಲ ಅಷ್ಟೇ ಹೇಳುವಂತ ಪ್ರಯತ್ನ ಹಾ ಹಾ ಮಾಡ್ತೀವಂತ ತಿಳ್ಕೊಂಡು ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಏನೇನು ಇಲ್ಲ ಕಾಲದೊಳಗ ಸೃಷ್ಟಿಯ ಆದಿ ಒಳಗ ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಈ ಜಗತ್ತಿನ ಸೃಷ್ಟಿ ತಿಥಿ ಲಯಗಳನ್ನ ಮಾಡುವಂತ ನಾರಾಯಣ ಶಕ್ತಿದಿಂದ ಹೌದಾ ಈ ಜಗತ್ತೆಲ್ಲ ಹುಟ್ಟೈತಿ. ನಾರಾಯಣ ಶಕ್ತಿ ಅದಾಳ ಅಂದ್ರೆ ಈ ಜಗತ್ತೈತಿ, ಹಾಕಿಲ್ಲ ಅಂದ್ರೆ ಈ ಜಗತ್ತೇ ಇಲ್ಲ. ಇನ್ನ ಹೆಂಗಪ್ಪ ಅಂತ ಕೇಳಿದ್ರೆ ಹಾಕಿದ್ವಿ ಅಂದ್ರೂ ಏನಾಗೈತೆ ಅಂತ ಕೇಳಿದ್ರೆ ಇಡೀ ಸರ್ವ ಜಗತ್ತೆಲ್ಲ ಹುಟ್ಟೈತಿ. ದಾನವರು ಗಿಡ ಪಕ್ಷಿ ಪ್ರಾಣಿ ಹೌದು ಹೌದು ಇವತ್ತಿನ ದಿನ ಎಲ್ಲಾ ಸರ್ವಕ್ಕೂ ಕೂಡ ಆಧಾರ ಆಗ್ಯಾಳ ಅಂತ ಹೇಳಿ ನಾರಾಯಣ ಶಕ್ತಿ ಅದಾಳ ಅಂದ್ರೆ ಈ ಜಗತ್ತೈತಿ, ಐತಿ, ಹಾಕಿಲ್ಲ ಅಂದ್ರೆ ಈ ಜಗತ್ತಿಲ್ಲ. ಇನ್ನು ನಿಮ್ಮ ಅಪ್ಪ ಯಾರು ಅದಾನ ಅಂದ್ರೆ ಜಗತ್ತೈತಿ, ಯಾರು ಇಲ್ಲ ಅಂದ್ರೆ ಈ ಜಗತ್ತಿಲ್ಲ ಹೇಳ್ತಾರಲ್ಲ. ಊಟ ಮಾಡಿ ಸಜ್ಜ ಅಯ್ಯಾರ ನೋಡಲ್ಲಿ ಯಾಕಂತ ಕೇಳಿದ್ರ ನಾರಾಯಣ ಶಕ್ತಿ ಇಟ್ಟೇನಿ ನಾಮಕರಣ ಅಂತೇಳಿ ಹಾಡಿದಾಗ ಗುರುಗಳು ಬಂದು ಕೇಳಾಕತ್ತಾರಲ್ಲಿ ಏನಂತ ಇವತ್ತು ನಾಮಕರಣ ಮಾಡಕ್ ನೀವ ಹೋಗಿದ್ರೇನ ಮತ್ತ ನೀವು ಅದಿರ ಅಂದ್ರೆ ಮತ್ತ ಇದ್ದಂಗೇನ ಹೌದು ಹೌದು ಯಾಕಂತ ಕೇಳಿದ್ರ ಹೇಳಿದ್ರ ಅವ್ರು ಇವತ್ತಿನ ದಿನ ಪದ ಹಾಡಕತ್ತೀರಿ. ನಾರಾಯಣ ಶಕ್ತಿ ನಾಮಕರಣ ಮಾಡ್ಕೊಂಡ್ರ ಹಾಡತ್ರಿ. ನೀವು ಮಾಡಾಕ್ ಹೋಗಿರಿ ಏನಂತ ನೋಡ್ರಿ ಎಲ್ಲಿ ಹಾಕ್ಯಾರ ಮಲು ಹಂಗ ಮಲು ಹಾಕ್ಬಾರ್ರಿ. ಯಾಕಂತ ಕೇಳಿದ್ರ ಇವತ್ತಿನ ದಿನ ಹಾಡ ಬರಿಬೇಕಾರ ಕೆಲವು ಶಬ್ದಗಳನ್ನ ತಗೋಬೇಕಾಗತ್ತಿ, ನಾವು ತಗೋಬೇಕಾಗತ್ತಿ, ನೀವು ತಗೋಬೇಕಾಗತ್ತಿ. ಯಾಕಂತ ಕೇಳಿದ್ರೆ ಇವತ್ತಿನ ದಿನ ಪುರಾಣದಾಗ ಇದ್ದಿದ್ದೂನ ಬರ್ಕೋತ ಹಾಡ್ಕೋತ ಹೋದ್ರ ಅದ ರುಚಿ ಅನಿಸೋದಿಲ್ಲ. ಕೆಲವೊಂದ ಅಕ್ಷರಗಳನ್ನ ಜೋಡಾಪಣೆ ನಾವು ಮಾಡ್ಕೋಬೇಕಾಗತ್ತಿ. ಹೌದೌದು ಉಪ್ಪಿನಕಾಯಿ ಹಚ್ಚಬೇಕಲ್ಲ ಅಂದ್ರ ಹೋಗಿ ಶಿವ ಹತ್ತೈತಿ. ಎಲ್ಲಾಂದ್ರೆ ಉಪ್ಪಿನಕಾಯಿ ಹಚ್ಚಲಿಕ್ಕ ಹೋಗಿ ಶಿವ ಹತ್ತುದಿಲ್ಲ. ಇನ್ನೊಂದು ಮಾತು ಹೇಳಿದ್ರು ಅವ್ರು. ಏನಂತ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಏನ ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ಅವ್ರಪ್ಪ ಆಗಿರ್ತಕ್ಕಂಥವ್ ಏನ್ ಮಾಡ್ಯಾನ ಅಂತ ಕೇಳಿದ್ರ ಭೂದೇವಿ ಏನೋ ನೀರಿನೊಳಗೆ ಮುಳುಗಿಲತ್ತ. ಇವತ್ತು ನೀವು ಎಲ್ಲಾರು ಹೆಂಗಸೂರಿದ್ರು ಕೂಡ ಆಕಿನ ತರಾಕಾಗಿಲ್ಲ. ಇವತ್ತು ನಮ್ಮ ಅಪ್ಪ ವರಾರು ಪತ್ತೊಟ್ಟ ಕೋರಿ ಹಲ್ಲಿನ ಮ್ಯಾಗ ನಿಮ್ಮವ್ವ ಭೂದೇವಿನ ಮ್ಯಾಗ ತಗೊಂಡ್ ಬಂದಾನು. ಆಕಿನ ರಕ್ಷಣೆ ಮಾಡ್ಯಾನ ನಮ್ಮ ಅಪ್ಪ ಅಂತಕ್ಕಂಥ ಮಾತು ಹೇಳಿರವ್ರು. ಹೌದು ಹೇಳ್ತಾರ ಬಾಳ ಶಾಣ್ಯರದಾರ. ಇನ್ ಈ ಮಾತಿಗೆ ಮಾತು ಹೆಂಗಂತ ಕೇಳಿದ್ರ ಯಾರ ನಿಮ್ಮ ಅಪ್ಪ ಶಿವ ಪರಮಾತ್ಮ ಏನಾಗಿತ್ತಂತ ಕೇಳಿದ್ರ ಏನಾಗಿತ್ತು ಯಾವುದೇ ಒಂದು ಶ್ರಾಪಕ ತುತ್ತಾಗಿ ಬ್ರಾಹ್ಮಣ ವೇಷವನ್ನ ತೊಟ್ಟುಕೊಂಡ ಮುಪ್ಪಾನ ಮುದುಕಾಗಿ ಏನ್ ಮಾಡ್ತಿದ್ದಂತ ಕೇಳಿದ್ರ ಏನ್ ಮಾಡ್ಯಾನು ಪಾರ್ವತ ದೇವಿ ಮನೆಗೆ ಬಂದಾನ. ತಾಯಿ ಯಾರದ್ರಿ ನನಗ ಹಸುವಾಗೈತಿ ಅಂತ ಹೇಳಿ ಪಾರ್ವತ ದೇವಿ ಮನಿ ಮುಂದೆ ಬಂದ ಕೂಗ್ಯಾನು. ಅವಾಗ ಪಾರ್ವತಿ ಏನ್ ಮಾಡ್ತೀವ ಅಂತ ಕೇಳಿದ್ರ ಏನ್ ಮಾಡಾಳ ಇವತ್ತಿನ ದಿನ ಏಕರೊತ್ತ ಪದ ಸ್ತ್ರೀಯರೊಳಗ ಇವತ್ತಿನ ದಿನ ಹೆಂಗಂತ ಕೇಳಿದ್ರ ಮಾಡ್ಕೊಂಡಿರ್ತಕ್ಕಂತ ಗಂಡ ಮತ್ತು
ಹೊಟ್ಟಿ ಏನು ಇವತ್ತು ಹಡ್ದಿರ್ತಕ್ಕಂತ ತಂದಿನ ಮಾತ್ರ ಮುಟ್ಟತೀನಿ, ಹೌದ್ ಇವತ್ತು ಯಾ ಗಂಡಸರ್ನು ಕೂಡ ಮುಟ್ಟುದಿಲ್ಲ ಅಂತಕ್ಕಂಥದ್ದ ಹೌದ್ ಒಂದ ವ್ರತದೊಳಗೆ ಇರ್ತಾಳ. ಇರ್ತಾಳ. ಅವಾಗ ಇವರಪ್ಪ ಪರಮಾತ್ಮ ಬ್ರಾಹ್ಮಣ ವೇಷ ತೊಟ್ಟ ಮುಪ್ಪಾನ ಮುದುಕಾಗಿ ಬರ್ತಾನು. ಹೌದಾ? ತಿನ್ನಲಿಕ್ಕೆ ಇವತ್ತಿನ ದಿನ ಏನ್ ಮಾತಾ ಅಂತ ಕೇಳಿದ್ರ, ಹಾ ಹಾ ಯವ್ವ ಯಾರಾದ್ರಿ ಒಳಗ ನನಗ ಹಸು ಆಗೈತಿ ಊಟಕ್ಕೆ ಕೊಡ್ರಿ ಅಂತ ಹೇಳಿ ಕೂಗಿದಾಗ ಹೋಗಿದಾಗ ಪಾರ್ವತ ದೇವಿ ಹೊರಗೆ ಬರ್ತಾಳು. ಹೊರಗ ಬರ್ತಾಳು. ಅವಾಗ ನೋಡ್ತಾಳು ಹಾ ಮುಪ್ಪಾನ ಮುದುಕ ಬೇರೆ ಆಗಿದ್ದ. ಆಗಿದ್ದ. ಬ್ರಾಹ್ಮಣ ವೇಷ ತೊಟ್ಕೊಂಡ ಏನ್ ಬಂದಿದ್ದಿಲ್ಲ ಇವ್ರಪ್ಪ. ಹಾ ಹಾ ಅವಾಗ ಪಾರ್ವತಿ ಹೇಳ್ತಾಳ, ಹಾ ಹಾ ಏನತ್ತ? ಇಲ್ಲೇ ಬಾಜುಕ ಏನೋ ಹೊಳೆ ಅದ, ಹೊಳಿಯದ. ಬಾಜುಕ ಹೊಳೆ ಅದ, ಹೋಗಿ ನೀವು ಕೈಕಾಲ ಮೋತಿಯನ್ನು ತೊಳ್ಕೊಂಡು ಬರ್ರಿ, ನಿಮಗ ಊಟಕ್ಕೆ ನಾನು ಹಾ ಹಾ ರೆಡಿ ಮಾಡ್ತೀನಿ ಅಂತ ಹೇಳಿದಾಗ ಹೇಳಿದಾಗ ಇವ್ರಪ್ಪ ಹೋಗ್ತಾನು. ಹಾ ಹಾದಿ ಹೊಳಿಗೆ ಹೊಳಿಗೆ ಹೋಗಿ ಕೈಕಾಲ ಮಜಲ ಮಾಡೋ ಟೈಮ್ ಮುಂದೆ ಏನಾಕತ್ತೆ ಅಂತ ಕೇಳಿದ್ರ, ಹಾ ಹಾ ಮೊಸಳಿ ಅಂತಕ್ಕಂಥದ್ದ ಅವನ ಕಾಲು ಹಿಡಿದ ನೀರಿನೊಳಗ ಜಗತ್ತಿರ್ತತಿ. ಹೌದಾ? ಅವಾಗ ಒದರ್ತಾನ ಇವ್ರಪ್ಪ, ಏನತ್ತ? ಯಾರದ್ರಿ ನನ್ನ ಕಾಪಾಡ್ರಿ ನನ್ನ ಕಾಪಾಡ್ರಿ ಅಂತೇಳಿ ಒದರಾಕ್ ಹತ್ತಾನು. ಹಾ ಹಾ ಅಲ್ಯಾರು ಇರ್ತಾರ, ನಮ್ಮ ಅವ್ವನ್ ಬಿಟ್ರೆ ಯಾರು ಇದ್ರಕ್ಕಿಲ್ಲ ಅಲ್ಲಿ. ಎಲ್ಲಾರಿರ್ತಾರ ಇವ್ರು ಸುತ್ತ ನಾವೇ ಇರೋರು. ಅವಾಗ ಪಾರ್ವತ ದೇವಿ ಹೊರಗೆ ಬಂದು ನೋಡ್ತಾಳು, ಇವನು ಮಾತ್ರ ಮೊಸಳಿ ಜಗ್ಗಾಕ್ ಹತ್ತಿ ಬಿಟ್ಟತಿ. ಹಾ ಇನ್ನ ಪಾರ್ವತ ದೇವಿ ಮೊದಲ ಏನು ಹಾ ಹಾ ಒಂದು ವೃತ್ತದೊಳಗೆ ಇರ್ತಾಳು. ಏನೋ ವೃತವನ್ನ ಇರ್ತಾಳು. ಯಾವ ಗಂಡಸನನ್ನು ಮುಟ್ಟಬಾರ್ದಂತಕ್ಕಂತ ವೃತ್ತದೊಳಗೆ ಇರ್ತಾಳು. ಹಾ ಕರೆ ಇವತ್ತು ನೋಡ್ರ ಮುನ್ಗಾಕತ್ತಾನು. ಆದ್ರ ಇವ ಗುಟ್ಟು ಗುಟ್ಟು ನೀರು ಕುಡಿಯತಾನು. ಮೊಸಳು ಏನ ಕಾಲ್ ಹಿಡಿದು ನಿಮ್ಮ ಅಪ್ಪನ ಏನ ಜಗ್ಗಾಕತ್ತಿತ್ಲ. ಹಾ ಅವಾಗ ಪಾರ್ವತ ದೇವಿ ಮುಂದಕ್ಕೂಸ್ ಹೋಗಿ ಅವನ ಕೈ ಹಿಡಿದ, ಹಾ ನೀವ್ ಎಲ್ಲಾರ ನಿಮ್ಮ ರೂಪ ಬದಲು ಮಾಡಿ ಹಾ ಯಾವ್ದೇ ಒಂದು ರೂಪ ತೊಟ್ಟು ಹೋಗಿ ನೀವು ತಂದಿರ್ಬೇಕಾರೆ, ಹಾ ಹಾ ನಮ್ಮದು ಹಂಗಿಲ್ಲ. ಡೈರೆಕ್ಟ್ ನಮ್ಮದು ನಿಜವಾದ ರೂಪದಿಂದ ಹೋಗಿ ನಮ್ಮವ್ವ ಪಾರ್ವತಿ ನಿಮ್ಮ ಅಪ್ಪನ ಕೈ ಹಿಡ್ದಂಗ ಏನು ಮ್ಯಾಗ ಎಬ್ಸ್ತಿಲ್ಲ. ಹಾ ಮ್ಯಾಗ ಎಬ್ಸೋ ಮುಂದ ನಿಮ್ಮ ಅಪ್ಪ ಯಾವ ಶ್ರಾಪಕ್ಕೆ ತುತ್ತಾಗಿರ್ತಲ್ಲ. ನೋಡು ನನ್ನ ಮೊಮ್ಮಗ ಎಷ್ಟು ಭಕ್ತಿ ಐತಿ. ಫೋಟೋ ಹೆಂಗ್ ತಕೋತೈತಿ ನೀವ್ ಏನಾರ ಮಾತಾಡಿ ನನ್ನ ವಿಷಯ ಅರ್ಥ ಮಾಡ್ಬೇಡ್ರಿ. ಅವಾಗ ಪಾರ್ವತ ದೇವಿ ಏನ ಪರಮಾತ್ಮನ ಕೈ ಹಿಡಿದು ಎಬಿಸಿ ತರುಣ ಮುಂದ ಬ್ರಾಹ್ಮಣ ವೇಷಿ ಹೋಗಿ ಸಾಕ್ಷಾತ್ ಪರಮಾತ್ಮನ ಅವತಾರ ತಾನು ನಿಮ್ಮಪ್ಪ. ಹೌದಾ? ಹೌದಾ? ನಿಮ್ಮಪ್ಪ ನೀರಿನೊಳಗೆ ಮುಳುಗಾಕತ್ತಿದ್ದ. ಹತ್ತಿದ್ದ. ಅವಾಗ ಪಾರ್ವತ ದೇವಿ ತನ್ನ ಕೈಯಿಂದ ಮ್ಯಾಗ ಎಬಿಸಿ ತರುತ್ತ ಮುಂದ ನಿಮ್ಮ ಅಪ್ಪ ಅಂತ ನಿಜವಾದ ಅವತಾರ ಬಯಲಾಗೈತಿ. ಅವಾಗ ಇವ್ರದೆಲ್ಲ ಹುಳುಕು ಬಯಲಾಗೈತಿ. ಬರೇ ನಮ್ಮವ್ವ ಮುಟ್ಟಿದ್ರಿಂದ ಹಾ ನಿಂದ ಎಲ್ಲಿ ಮುಪ್ಪಾನ ವಯಸ್ಸಾಗಿತ್ತು, ಬ್ರಾಹ್ಮಣ ವೇಷ ತೊಡ್ಕೊಂಡು ಬಂದಿದ್ದಿ. ಹಾ ಬರೇ ನಮ್ಮವ್ವ ನಿನ್ನ ನೀರಿನಿಂದ ಮ್ಯಾಗ ತರುತ್ತ ಮುಂದೆ ಬರೇ ಮುಟ್ಟಿದ್ರಿಂದ ಹಾ ನಿಂದ ಏನಾಗೈತೆ ಅಂತ ಕೇಳಿದ್ರ, ನಿಮ್ಮ ಹುಳುಕೆಲ್ಲ ಬಯಲಾಗೈತಿ. ಸಾಕ್ಷಾತ್ ಪರಮಾತ್ಮನ ರೂಪ ನಿಮ್ಮ ಅಪ್ಪಗ ಮರಳಿ ಬಂದತಿ. ಹೌದಾ? ಇದೇನ ಯಾವ ವಿಷಯಕ್ಕೆ ಪಾತ್ರ ಕೇಳಿದ್ರ, ಯಾಕ? ನಮ್ಮ ಅವ್ವನ ಭೂದೇವಿನ ತಂದಿದ್ರಿಂದ ಹಾ ಈ ಮಾತಿಗೆ ಮಾತು ನಮ್ಮದು ಹಿಂಗೈತಿ. ನಿಮ್ಮ ಕಡ್ಡ ಮುಟ್ಟಿಸಿದು ಹಾ ಏನ್ ಹೆಂಗಂತ ಕೇಳಿದ್ರ ಇನ್ನ ಜಾಡ್ಸವ. ಹೇಳಿದ್ರ ಅವ್ರು ಏನತ್ತ? ಏನ್ ಹೇಳ್ತಾರಂತ ಕೇಳಿದ್ರ, ಏನ ಇವತ್ತ ಪಾರ್ವತಿ ಮಾಡಿದ್ದು ನೀವ್ ಹೇಳ್ರಿ, ಪರಮಾತ್ಮ ಮಾಡಿದ್ದು ನಾವ್ ಹೇಳ್ತು ಅಂತಕ್ಕಂತ ಮಾತು ಹೇಳತ್ತಾರ. ಹೌದು ಹೌದು. ಏನ್ ಹೆಂಗಪ್ಪ ಅಂತ ಕೇಳಿದ್ರ, ಅವ್ರು ಬೀಜದಾವತ್ತ ಎದ್ರು ಇವ್ರ ಬೀಜಕ್ಕೆ ಬೆಂಕಿ ಹತ್ಲಿ. ಯಾಕಂತ ಕೇಳಿದ್ರ, ಇವ್ರ ಮೀಸಿ ಮ್ಯಾಗ ಕೊಂಡ ಹೇರ್ಲಿ. ಆ ಬೀಜ ರೂಪವೇ ಆಗಿರ್ತಕ್ಕಂತ ಶಕ್ತಿ ಅದಲ್ಲ. ಹೌದು. ಯಾಕಂತ ಕೇಳಿದ್ರ, ಹಾ ಯಾವುದೇ ಕೆಲಸಕ್ಕೂ ಹಾ ಆ ಶಕ್ತ ಹಾ ಶಕ್ತಿ ರೂಪಳಾದ. ಹೌದಾ? ನೀನಿದ್ದರೆ ಶಿವ ಶಕ್ತ, ಹಾ ನೀನಿಲ್ಲದಿದ್ದರೆ ಶಿವ ಹಾ ಏನ್ ಹೆಂಗಂತ ಕೇಳಿದ್ರ, ಹೆಂಗ? ನೀನಿಲ್ಲದಿದ್ದರೆ ಶವದಂತೆ ಅಂತ. ಹೌದಾ? ಯಾಕಂತ ಕೇಳಿದ್ರ, ಹಾ ಸತ್ತಂತೆ ಅಂತ. ನೀವ್ ಹೇಳಾಕತ್ತೀರಿ ಅಪ್ಪ ನಮ್ಮ ಅಪ್ಪ ಶಿವ ಪೆಚ್ಚನೇವ್ ಶಿವ ಪೆಚ್ಚನೇವ್ ಅಂತ ಹೇಳತ್ತೀರಿ. ಹಾ ಹಾ ಪುರಾಣದವ್ರು ಏನ್ ಬರ್ದಾರ ಅಂತ ಕೇಳಿದ್ರ, ಏನ? ಯಾವುದೇ ಒಂದು ಕೆಲಸಕ್ಕೂ ಆ ಶಕ್ತ ಹಾ ನಿಮ್ಮಪ್ಪ, ಹಾ ಯಾವುದೇ ಒಂದು ಕೆಲಸಕ್ಕೂ ಆ ಶಕ್ತ ಶಕ್ತಿ ರೂಪವಾದ. ಹಾ ನೀನಿದ್ದರೆ ಶಿವ ಶಕ್ತ, ಹೌದಾ? ನೀನಿಲ್ಲದರೆ ಶಿವ ಏನೋ ಶವದಂತೆ ಹೌದಾ? ಇದ್ದು ಸತ್ತಂಗಂತ ನೀವು ಹಿಂಗ ಪುರಾಣದೊಳಗೆ ಬರ್ದಾರು. ನೋಡ್ ನಾವು ಶಿವಪ್ಪ ಯಾರೆಲ್ಲಾರ ಕೈ ಹೆಂಗ್ ಹಣಿಗೆ ಕೈ ಚೊಂಕುತ್ತಾನ ಸತ್ತವ್ರ ಗತಿ. ನಮ್ಮ ಅವು ಇರ್ಲಿಕ್ಕಂದ್ರ ಆ ಶಕ್ತಿ ಇರ್ಲಿಕ್ಕಂದ್ರ ಶಿವ ಶವದಂತೆ. ಶವದಂತೆ ಹಾ ಹಿಂಗ ನಮಗ ತಿಳಿದೈತಿ. ಈಚೆಗಡೆ ಬರಗಿ ಲಕ್ಷ್ಮಿ ಮ್ಯಾಲ ಇಲ್ಲ ಅಂದ್ರೆ ಈಚೆಗಡೆ ಮ್ಯಾಲ ಇದ್ದು ಸತ್ತಂತೆ ಅಂತಾರು. ಓ ಯಾಕಂತ ಕೇಳಿದ್ರ ಓ ಹಿಂಗ ಪುರಾಣದೊಳಗೆ ಬರ್ದಾರು. ಹೌದಾ? ಅದಕ್ಕಾಗಿ ಹೆಂಗ? ಇನ್ನು ಪಾರ್ವತ ದೇವಿ ಏನ್ ಮಾಡ್ತಾಳ ಅಂತ ಕೇಳಿದ್ರ, ಇವತ್ತಿನ ದಿನ ಹೆಂಗ ಮಾಡ್ತಾಳ ಅಂತ ಕೇಳಿದ್ರ, ಹೌದಾ? ಒಂದ ಚೆಂಡಿನ ಆಕಾರವನ್ನ ಮಾಡಿ ಮಾಡಿ ಅದಕ್ಕೆ ಸೂಕ್ಷ್ಮವಾಗಿರ್ತಕ್ಕಂತ ಒಂದು ಬಾಗಲವನ್ನ ಬಿಟ್ಟು ಬಿಟ್ಟು
ಅದ್ರೊಳಗ ಏನ್ ಮಾಡ್ಯಾಳ ಅಂತ ಕೇಳಿದ್ರ ಇವ್ರ ಅಪ್ಪನ ಒಳಗ್ ಹೋಗ್ಸ್ಯಾಳ ಏಯ್ ವಾಹ್ ಯಾಕಂತ ಕೇಳಿದ್ರ ಹಾ. ಒಟ್ಟ ಇವತ್ತಿನ ಎಲ್ಲಾ ನನ್ನಿಂದ್ರ ಆಗೈತಿ ಅಂತ ಹೇಳಿ ಹೆಂಗ ನಿಮಗ ಸೊಕ್ಕ ಬಂದತ್ಲೆ ಇವತ್ತ ಹಾ ಸೊಕ್ಕ ಬಂದೈತಿ ಇವತ್ತ ನಮ್ಮ ಅಪ್ಪ ಶ್ರೇಷ್ಠ ಅದಾನ, ನಮ್ಮ ಅಪ್ಪನಿಂದ್ರ ಜಗತ್ ಹುಟ್ಟೈತಿ, ನಮ್ಮ ಅಪ್ಪ ಶ್ರೇಷ್ಠ ಅಂತ ಹೇಳಿ ನಿಮಗ್ ಹೆಂಗ ಸೊಕ್ಕ ಬಂದತ್ಲ ಹೌದಾ ಹಂಗ ಹಿಂದ ಪರಮಾತ್ಮಗ ಬಂದಿತ್ತು ಸೊಕ್ಕ. ಇವ್ರಿಗೂ ಬಂದಿತ್ತು ಸೊಕ್ಕ. ಏ ಪಾರ್ವತಿ ಇವತ್ತು ಎಲ್ಲ ನನ್ನಿಂದ್ರ ಆಗೈತಿ, ಈ ಜಗತ್ತೆಲ್ಲ ನನ್ನಿಂದ್ರ ಹುಟ್ಟೈತಿ, ನಿನ್ನಿಂದ್ರ ಏನೂ ಹುಟ್ಟಿಲ್ಲ ಅಂತ ಹೇಳಿ ಪಾರ್ವತ ದೇವಿಗೆ ಅಪಹಾಸ್ಯ ಮಾಡ್ತಿದ್ದ. ಅವಾಗ ಏನಾಕತಿ ಅಂತ ಕೇಳಿದ್ರ ಏನಕ್ಕತ್ತಿ ಪಾರ್ವತ ದೇವಿ ಒಂದು ಚಂಡನ ಆಕಾರ ಮಾಡಿ ಅದಕ್ಕ 7 ಬಾಗಿಲವನ್ನ ಮಾಡಿ ಏನ್ ಮಾಡ್ತಾವ ಅಂತ ಕೇಳಿದ್ರ ಸೂಕ್ಷ್ಮವಾಗಿರ್ತಕ್ಕಂತ ಒಂದ ಏನ್ ಮಾಡ್ತಾವ ಅಂತ ಕೇಳಿದ್ರ ಕಿಂಡಿಯನ್ನ ಮಾಡಿ ಬಿಡ್ತಾಳು. ಅವಾಗ ಈ ಪರಮಾತ್ಮ ಹೇಳ್ತಿರ್ತಾನಲ್ಲ ಎಲ್ಲ ನನ್ನಿಂದ್ರ ಆಗೈತೆ ಅಂತ ಹೇಳಿ ಅವಾಗ ಪರಮಾತ್ಮ ಹೇಳ್ತಾಳ ಪರಮಾತ್ಮ ಎಲ್ಲ ನನ್ನಿಂದ್ರ ಆಗೈತಿ ಅಂತ ಅನ್ಬೇಡ, ಬರ ಈ ಚಂಡಿನ ಒಳಗೆ ಹೋಗಿ ನೋಡು ನಿನಗೆ ಗೊತ್ತಾಗತ್ತೆ ಅಂತ ಹೇಳಿದಾಗ ಪಾರ್ವತಿ ಏನೋ ಬಾಳ ಹೇಳಾಕತ್ತಾಳ ಇವತ್ತು ನೋಡಬೇಕಂತ ಹೇಳಿ ನಿಮ್ಮ ಅಪ್ಪ ಪರಮಾತ್ಮ ಅದ್ರೊಳಗ ಪ್ರವೇಶ ಮಾಡ್ತಾನೋ ಒಂದೇ ಬಾಗಿಲ ತೆಗಿತಾನು. ಅಲ್ಲಿ ಏನಾಗಿರ್ತದೆ ಅಂತ ಕೇಳಿದ್ರ ಗಿಡ ಗಂಟಿ ಎಲ್ಲಾ ಸೃಷ್ಟಿಯಾಗಿರ್ತಾವು. ಇನ್ನೊಂದು ಬಾಗಿಲ ತೆಗಿತಾನು, ಸಮುದ್ರ ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ಸೃಷ್ಟಿಯಾಗಿರ್ತಾವು. ಇನ್ನೊಂದು ಬಾಗಿಲ ತೆಗೆದು ನೋಡ್ತಾನು, ಮಾನವರ ದಾನವರ ಸೃಷ್ಟಿಯಾಗಿರ್ತೈತಿ. ಇನ್ನೊಂದು ಬಾಗಿಲ ತೆಗೆದು ನೋಡ್ತಾನು, ಪ್ರಾಣಿ ಪಕ್ಷಿಗಳ ಸೃಷ್ಟಿಯಾಗಿರ್ತೈತಿ. ಹಂಗ ಮುಂದಕುಸು ಹೋಗ್ತಾನು. ಈ ಜಗತ್ತನ್ನ ಅದ್ರೊಳಗೆ ಸೃಷ್ಟಿ ಮಾಡಿ ಇಟ್ಟಿರ್ತಾಳು. ಹಂಗ ಮುಂದಕುಸು ಹೋಗಿ ಗುಡಿ ಏನಾಕತ್ತೆ ಅಂತ ಕೇಳಿದ್ರ ಬ್ರಹ್ಮ ವಿಷ್ಣು ಮಹೇಶ್ವರ್ ಕುತ್ಕೊಂಡ ದೇವಿ ಆರಾಧನೆ ಮಾಡ್ತಿರ್ತಾರೆ, ಏನ ಪೂಜೆ ಮಾಡ್ತಿರ್ತಾರ. ಹಂಗ ಮುಂದಕುಸು ಹೋಗಿ ನೋಡಿ ಗುಡಿ ಇವನಂತವ ಶಿವಪ್ಪನ ರೆಡಿ ಮಾಡಿರ್ತಾಳ. ಕೂತಿರ್ತಾನ ಅಲ್ಲಿ. ಹಂಗ ಮುಂದಕುಸು ಹೋಗಿ ನೋಡ್ತಾನು. ಅವಾಗ ಇವನಂತವ ಒಬ್ಬ ಶಿವ ಕಂಡು ಬಿಡ್ತಾನು. ಅವಾಗ ಶಿವಗ ಅಚ್ಚರಿಯಾಗಿ ಯಾಜ್ಞೋ ಏನ್ ಬಿದ್ನು ಅಂತೇಳಿ ಓಡಿ ಬರ್ತಾನ ಪಾರ್ವತಿ ದೇವಿ. ಪಾರ್ವತಿ ಹೇಳ್ತಾಳ ದೇವಿ ಇವತ್ತು ನೀನ ನನಗಿಂತ ಹೆಚ್ಚಿನ ಕದಿ. ಏನೋ ನೀನೋ ನನಗಿಂತ ಹೆಚ್ಚಿನ ಕದಿ. ನೀವಲ್ಲ ನಿಮ್ಮ ಅಪ್ಪ ಹೇಳ್ಯಾನ. ನೀವಲ್ಲ ನಿಮ್ಮ ಅಪ್ಪ ಹೇಳ್ಯಾನ. ಏನು ಮುಂದಿನ ಪಾಳಕ್ ಬಂದ ಬರಗಿ ಲಕ್ಷ್ಮಿ ನೀನೇ ಹೆಚ್ಚಂದ್ರ ಬಿಡೋರಿಲ್ಲ ಅಂದ್ರೆ ಬಿಡುದಿಲ್ಲ ನಿಮ್ಮನ್ನ. ಹಂಗ್ಯಾಗ ಬಿಡ್ತು ಡಿಕ್ಕ್ಯಾಗ ಹೋಗ್ಕೊಂಡ್ ಹೋಗಿ ಬಿಡುದು. ಎಂದ ಪರಮಾತ್ಮ ಹೇಳ್ಯಾನ ಪಾರ್ವತಿಗೆ ಪಾರ್ವತಿ ನೀನ ನನಗಿಂತ ಹೆಚ್ಚಿನ ಕದಿವ ಅಂದಾನ. ಮತ್ ನೀವು ಗಂಡ ಹಾಡವ್ರಿ ನಿಮ್ದೇನಾಗೈತಿ ಹೇಳಾಕ ಏನ್ ಹೇಳಂತ ಅವ್ರಿಗೆ ನೋಡಲ್ಲಿ ಹೆಂಗ್ ಮಕ್ಕೊಂದಾರ ಸರ್ಕಾರ ದವಾಖಾನ್ಯಾಗ ಯಾವ್ದು ಮಂದಿ ಚೂಜಿ ಮಾಡಿಸಿ ಆ ಹೆಣಕ್ ಆಸ್ಪತ್ರೆ ಇರೋದಿಲ್ಲ ಹಂಗ ಹಾಕಿರ್ತಾರ. ಹಂಗಾಗಿ ಯಾಕಂತ ಕೇಳಿದ್ರ ಹಿಂದ ಪರಮಾತ್ಮ ಅಂದಾನು ಪಾರ್ವತಿಗೆ ದೇವಿ ನೀ ಹೆಚ್ಚಿನ ಗೆದಿ ನನಕ್ಕಿಂತ ಅಂತ ಹೇಳ. ಹೌದು ಮತ್ ನೀವು ಗಂಡ ಹೆಚ್ಚಾತೋ ಏನ್ ಹೆಚ್ಚಾತೋ ಇಲ್ಲಿ ಅಲ್ಲೇ ಹೆಚ್ಚಕೈತಿ ಅವ್ರ ಗಂಡ. ಯಾಕಂತ ಕೇಳಿದ್ರ ಮುಗಿನಾಗಿನ ಬಟ್ ತೆಗಿದ್ರ ಹೊಲಸ ಇನ್ನು ಇವತ್ತಿನ ಹೆಂಡತಿ ಅದಕ್ಕೆ ಹೆಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರ ನೋಡು ಹೆಂಡತಿ ಇಲ್ಲದೆ ಮನೆ ಗಾಡಿಗೆ ಸಮ ಅಂತೇಳಿ ಬರ್ದಾರು. ಇವತ್ತ ಹೆಂಡತಿ ಇಲ್ಲದ ಮನೆಯು ಗಾಡಿಗೆ ಸಮಾನ ಆದ್ದರಿಂದ ಹೆಂಡತಿ ಒಂದಿದ್ದರೆ ಮನೆಯು ಗೃಹಿಣಿ ಎನಿಸುವುದು. ಯಾಕಂದ್ರ ಗೃಹಿಣಿ ಎನಿಸ್ಕೋಬೇಕಾದ್ರ ಇವತ್ತಿನ ಗೃಹಿಣಿ ಅಂತಕ್ಕಂಥಕ್ಕಿ ಹೆಣ್ಣ ಮಗಳ ಮನಿ ಒಳಗಿದ್ರಂದ್ರ ಮನಿ ತಳ ಪಳ ಹೊಳಿತೈತಿ. ಮನಿ ಒಳಗ ಹೆಂಗ ಇವತ್ತ ಚುಮ್ನಿ ಡಬ್ಬಿಯಲ್ಲಿ ಇಡ್ಬೇಕು, ಹತ್ತಿ ಗುಣಿಯಲ್ಲಿ ಇಡ್ಬೇಕು, ಉಪ್ಪಿನ ಡಬ್ಬಿಯಲ್ಲಿ ಇಡ್ಬೇಕು, ಉಳ್ಳಾಗಡ್ಡಿ ಹೆಚ್ಚು ಇಳಿಗೆಯಲ್ಲಿ ಇಡಬೇಕು. ನೀವು ಹೊರಗಿಂದ ನಿಷೇಧಾಗ ಬಂದ್ರೆ ಉದುಗಳಿಗೆ ನಿನ್ನ ತಲೆಯಾಗ ಇಡಬೇಕು. ಎಲ್ಲ ಬರ್ತೈತೆ. ಯಾಕಂತ ಕೇಳಿದ್ರ ಇವತ್ತಿನ ಹೆಂಗಪ್ಪ ಅಂತ ಕೇಳಿದ್ರೆ ಎಷ್ಟೋ ಕೋಟಿ ಗಂಟೆ ನೀವು ಮನಿ ಕಟ್ಟಿಸಿದ್ರು ಕೂಡ ಮನಿ ಗೃಹ ಪ್ರವೇಶ ಹೆಂಗಂತ ಕೇಳಿದ್ರ ನೀ ಎಷ್ಟು 1 ಕೋಟಿ ಗಂಟ್ಲೆ ಮನಿ ಕಟ್ಟಿಸಿದ್ರು ಕೂಡ ಮನಿ ಒಳಗ ಗೃಹಿಣಿ ಎನಿಸುವ ಹೆಣ್ಣು ಮಗಳು ಇದ್ದರೆ ಮನಿ ಗೃಹಿಣಿ ಎನಿಸುತ್ತದೆ. ಮನಿ ಗೃಹಿಣಿ ಎನಿಸ್ಕೋಬೇಕಾದ್ರ ಗೃಹಿಣಿ ಅಂತ ಹೆಣ್ಣ ಮಗಳು ಬೇಕಂತ ಪುರಾಣದೊಳಗೆ ಬರ್ದಾರ. ಇನ್ನು ಹೆಂಗಪ್ಪ ಅಂತ ಕೇಳಿದ್ರ ಮನಿ ಒಳಗ ಮಾಡ್ಕೊಂಡಿರ್ತಕ್ಕಂತ ಮನದೆದಾಳಂದ್ರ ಅತ್ತಿ ಮಗ ಸುಖ ಐತಿ ನೋಡ. ಮನಿ ಒಳಗ ಯಾರ ಮಾಡ್ಕೊಂಡಿರ್ತಕ್ಕಂತ ಮಡದಿ ಮನಿ ಒಳಗೆ ಇಡ್ಲಂದ್ರ ಅತ್ತಿ ಮಗ ಸುಖ ಐತಿ. ಇನ್ನು ನಾನು ಹೆಚ್ಚ ಅಂತೀರಿ. ಇವತ್ತು ಮಾಡ್ಕೊಂಡ್ ಗಂಡ ಮನಿ ಒಳಗಿದ್ರ ಯಾರಿಗೆ ಸುಖ ಐತಿ? ಮಾಡ್ಕೊಂಡ್ ಗಂಡ ಮನಿ ಒಳಗ ಸುಖ ಇದ್ರ ಯಾರಿಗೆ ಸುಖ ಐತಿ ನೀವು ಕೇಳ್ತೀರಿ.
ಬಾರ್ ಅಂಗಡಿಗೆ ಹಾ ಸಂಗನಕೇರಿ ದಾಬಾಕಲ್ಲ ಫಾಯ್ದೆ ಐತಿ ನಿಮ್ಮ ಗಂಡಸೂರಿನಿಂದ ಸುಖ ಯಾರಿಗೂ ಇಲ್ಲ, ಹೆಣ್ಣು ಮಕ್ಳಿಗೆ ಬರೀ ದುಃಖಾನ ಐತಿ. ದುಃಖ ಐತಿ. ಕುಡುಕುಡು ಬರುದು ಹಾ ಹೆಂಗ್ ಮನ್ಕೋದಾಕದ್ರಿ ಬಾಳೆ ಹಿಂಗ ಮಾಡ್ಕೊಳ್ಳೋದು ಗಟ್ಟದ ಮ್ಯಾಗ ಹತ್ತಿ ಅಡ್ಡಾಡ್ರ ಕಬರ್ ಇಲ್ಲಿ ಅವ್ರಿಗೆ ಮಾಡ್ಕೊಂಡಿರ್ತಕ್ಕಂತ ಮಡದಿ ಮನಿ ಒಳಗಿದ್ದ ಅಂದ್ರ ಅತ್ತಿ ಮಗ ಸುಖ ಐತಿ. ಇನ್ನು ಮಾಡ್ಕೊಂಡಿರ್ತಕ್ಕಂತ ಗಂಡು ಮನಿ ಒಳಗ ಅದಾನಂದ್ರ ಯಾರಿಗ ಸುಖ ಐತಿ? ಯಾರಿಗೆ ಸುಖ ಐತಿ ಹೇಳ್ತಾರಂತಕ್ಕಂತ ಭರವಸೆ ಐತಿ. ಏ ದೇವಾಪ್ರತಿ ಮಾಮ ಯಾರಿಗೆ ಸುಖ ಐತಿ? ಯಾಕಂತ ಕೇಳಿದ್ರ ಅವ್ನ ಹಲ್ ನೋಡು ಬಾಚಲಾಗೈತಿ. ಇನ್ ಇವತ್ತಿನಿಂದ್ರ ಇರ್ಲಿ. ಯಾಕಂತ ಕೇಳಿದ್ರ ಸಜೋರಿ ಕಲಾವಂದ್ರ ಇನ್ನೂ ಕೆಲವು ವಿಷಯಗಳನ್ನ ಮಾತಾಡಿದ್ರು ಅವರು. ಏನ್ ಮಾತಾಡ್ಯಾರ ಅಂತ ಕೇಳಿದ್ರ ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ತಾಯಿ ಇವತ್ತಿನ ದಿನ ಋಣ ಯಾರು ತೀರ್ಸ್ಯಾರು ಇವತ್ತು ಹೇಳಿದ್ರ ಅವರು. ತಂದಿ ಋಣ ನಾವ್ ಹಿಂಗ ಮಾಡ್ರ ತೀರ್ತದೆ ಅಂತ ಹೇಳ್ತು, ನೀವು ತಾಯಿ ಋಣ ಯಾರು ತೀರ್ಸ್ಯಾರು ಅಂತಕ್ಕಂತ ಮಾತು ಹೇಳ್ತಾರ. ಒಟ್ಟ ನಿಮಗ ಒಂದ್ ಮಾತು ನಿಮಗೆ ಹೇಳ್ಬೇಕಂದ್ರ ತಾಯಿ ಅಂದ್ರೆ ಹೆಚ್ಚಿನ ಕೆಂದಾಳು, ತಾಯಿ ಅಂದ್ರೆ ದೊಡ್ಡ ಕೆದಾಳು, ಈ ಜಗತ್ತಿಗೆನೆ ತಾಯಿ ಅನ್ಸ್ಕೊಂಡಾಳು. ಇವತ್ತು ಹೆಂಗಂತ ಕೇಳಿದ್ರ ನೋಡುವ ತಾಯಿ ದೇವರಾಗಬಹುದು, ದೇವರೆಂದು ತಾಯಿ ಆಗಕ್ಕೆ ಸಾಧ್ಯವಿಲ್ಲ. ತಾಯಿ ಋಣ ಯಾರಿಗೂ ತೀರ್ಸಾಕಾಗಿಲ್ಲ ನನಗೆ ಹೆಂಗ ತಿಳಿದತಿ. ಮತ್ತಿಲ್ಲಪ್ಪ ಅದು ಹಿಂಗಾಯ್ತಿ ಹಿಂಗಾಯ್ತಂತ ನೀವೇನಾರ ಮುಂದಿನ ಕಾಲಕ್ಕೆ ತಿಳಿಸ್ಕೊಟ್ರಿ ಅಂದ್ರ ನಮ್ಮದೇನ್ ಅಭ್ಯಂತರ ಇಲ್ಲ. ಇವತ್ತು ನಿಪ್ನಾಳ ಹನುಮಂತ ಸರ್ ನಮಗೆ ಹಿಂಗ್ ತಿಳಿಸ್ಕೊಟ್ಟಾರಂತೆ ನಾವು ಜಗತ್ತು ತುಂಬ ಹೇಳ್ಕೊತ ಅಡ್ಡಾಡ್ತೀವಿ.